ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸಹನಾ ಅಕಾಡೆಮಿಗೆ ಸ್ವಾಗತ. ನನ್ನಲ್ಲಿ 2 ಮೈಕ್ರೋಫೋನ್ ಇದ್ದಾವೆ. ಒಂದು ಗ್ರೆನಾರೋ P10 ಅನ್ನುವಂಥ ವೈರ್ಲೆಸ್ ಮೈಕ್ರೋಫೋನ್ ಇದೆ. ಹಾಗೆಯೇ ಡಿಜಿಟೆಕ್ DWM116 ಅನ್ನುವಂಥ ವೈರ್ಲೆಸ್ ಮೈಕ್ರೋಫೋನ್ ಇದೆ. ಇವೆರಡು ಮೈಕ್ರೋಫೋನನ್ನು ಕಂಪ್ಯಾರಿಸನ್ ಮಾಡೋಣ. ಇದರಲ್ಲಿ ಯಾರು ವಿನ್ನರ್ ಆಗ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಪರೀಕ್ಷಿಸೋಣ. ಯಾವುದು ಅಂತಂದರೆ ಗ್ರೆನಾರೋ P10 ಅಂತ ವೈರ್ಲೆಸ್ ಮೈಕ್ರೋಫೋನ್ ಇದೆ. ಇಲ್ಲಿ ಡಿಜಿಟೆಕ್ DWM116 ಅನ್ನುವಂಥ ವೈರ್ಲೆಸ್ ಮೈಕ್ರೋಫೋನ್ ಇದೆ. ನೋಡ್ರಿ, ಒಂದು ಗ್ರೆನಾರೋ P10 ವೈರ್ಲೆಸ್ ಮೈಕ್ರೋಫೋನು, ಹಾಗೇನೆ ಇನ್ನೊಂದು ಡಿಜಿಟೆಕ್ DWM116 ಅನ್ನುವಂಥ ಮೈಕ್ರೋಫೋನು. ಇವೆರಡನ್ನ ಹೋಲಿಕೆ ಮಾಡಿ ನೋಡೋಣ, ಯಾವ ಚೆನ್ನಾಗಿದೆ ಅನ್ನೋದನ್ನ ಪರೀಕ್ಷಿಸೋಣ. ಇಲ್ಲಿ 2 ಮೈಕ್ರೋಫೋನ್ ಇದಾವೆ. ಮೊದಲೇ ಹೇಳಿದಂತೆ ಗ್ರೆನಾರೋ P10 ಅನ್ನುವಂಥ ಮೈಕ್ರೋಫೋನು, ಆಮೇಲೆ ಡಿಜಿಟೆಕ್ DWM ಅನ್ನುವಂಥ ಮೈಕ್ರೋಫೋನು. ಇವೆರಡು ಮೈಕ್ರೋಫೋನನ್ನು ಹೋಲಿಕೆ ಮಾಡಿ ನೋಡೋಣ, ಆವಾಗ ಯಾವ ಮೈಕ್ರೋಫೋನ್ ಚೆನ್ನಾಗಿ ಅನಿಸುತ್ತೆ ಅನ್ನೋದನ್ನು ಪರೀಕ್ಷಿಸೋಣ. ಗ್ರೆನಾರೋ P10 ಅನ್ನುವಂಥ ಮೈಕ್ರೋಫೋನನ್ನು ಮೊದಲಿಗೆ ತೆಗೆದುಕೊಳ್ಳೋಣ. ಇದರ ಬಾಕ್ಸ್ ಮೇಲೆ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಡ್ಯುಯಲ್ ಇಂಟರ್ಫೇಸು, ವೈಡ್ಲಿ ಕಂಪ್ಯಾಟಿಬಲ್ಲು ಮತ್ತು ನೈಸ್ ರಿಡಕ್ಷನ್ ಆಪ್ಷನ್ನು, ಆಮೇಲೆ ಹೈ ಡೆಫಿನಿಷನ್ ಸೌಂಡ್ ಕ್ವಾಲಿಟಿ, ರಿವರ್ಬ್ ಮೋಡು, ಲಾರ್ಜ್ ಕೆಪಾಸಿಟಿ ಬ್ಯಾಟ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ ಈ ಬಾಕ್ಸ್ನಲ್ಲಿ. ನೈಸ್ ರಿಡಕ್ಷನ್ ಆಪ್ಷನ್ನು, ಇಲ್ಲಿ ನೈಸ್ ರಿಡಕ್ಷನ್ ಆಪ್ಷನ್ನು 3 ಲೆವೆಲ್ ಇದೆ. ಆಮೇಲೆ ಹೈ ಡೆಫಿನಿಷನ್ ಸೌಂಡ್ ಕ್ವಾಲಿಟಿ ಇದೆ, ರಿವರ್ಬ್ ಮೋಡ್ ಇದೆ, ಲಾರ್ಜ್ ಕೆಪಾಸಿಟಿ ಬ್ಯಾಟ್ರಿ ಇದೆ. ಯಾಕೆಂತಂದರೆ ಇಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿದೆ ಅಂತಂದರೆ ಮೈಕ್ರೋಫೋನದ್ದು 100 mAh ಇದೆ. ಹಾಗೆಯೇ ಈ ಇದರಲ್ಲಿರುವಂಥ ಚಾರ್ಜಿಂಗ್ ಕೇಸ್ ಇದೆಯಲ್ಲ, ಅದರದ್ದು ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿದೆ ಅಂದರೆ 900 mAh. ಎರಡೂ ಕೂಡಿಸಿದ್ರೆ 1000 mAh ಆಯಿತು. ಅಂದರೆ ಈ ಮೈಕ್ರೋಫೋನನ್ನು ಈ ಮೈಕ್ರೋಫೋನದ ಚಾರ್ಜಿಂಗ್ ಕೇಸನ್ನು ಒಂದು ಸಾರಿ ಚಾರ್ಜ್ ಮಾಡಿದರೆ 10 ತಾಸುವರೆಗೂ ಈ ಮೈಕ್ರೋಫೋನನ್ನು ಬಳಸ್ಕೋಬೋದು. ಈಗ ಈ ವಿಡಿಯೋದಲ್ಲಿ ನಾವು ಗ್ರೆನಾರೋ P10 ಬಿಲ್ಡ್ ಕ್ವಾಲಿಟಿ ಹೆಂಗಿದೆ, ಆಮೇಲೆ ಇದರ ಪರ್ಫಾರ್ಮೆನ್ಸ್ ಹೆಂಗಿದೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಮೊದಲಿಗೆ ಬಾಕ್ಸ್ ಓಪನ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದಾಗ ಈ ರೀತಿ ಕಾಣಿಸ್ತಾ ಇದೆ ನೋಡ್ರಿ. ಮೊದಲಿಗೆ ಇಲ್ಲಿ ನಮಗೆ ಸಿಗೋದು ಚಾರ್ಜಿಂಗ್ ಕೇಸು, ಇದೇ ಮೇನ್ ಪ್ರಾಡಕ್ಟ್. ಈಗ ಚಾರ್ಜಿಂಗ್ ಕೇಸನ್ನು ನೋಡೋಣ. ಇಲ್ಲಿ ಬ್ರಾಂಡಿಂಗ್ ಗ್ರೆನಾರೋ ಅಂತಿದೆ, ಆಮೇಲೆ ಸ್ಮಾಲ್ ಡಿಸ್ಪ್ಲೇ ಇದೆ. ಬ್ಯಾಕ್ ಸೈಡು ಒಂದು ಟೈಪ್ ಸಿ ಪೋರ್ಟ್ ಇದೆ. ಹಾಗೆ 2 ಪೋರ್ಷನ್ ಕ್ಯಾಪ್ ಓಪನ್ ಮಾಡಲಿಕ್ಕೆ ಇಲ್ಲಿ ಡುವಲ್ ಕಲರ್ ಇದೆ, ಒಂದು ವೈಟು, ಕ್ರೀಮ್ ಕಲರು, ಆಮೇಲೆ ಬ್ಲ್ಯಾಕ್, ಇಷ್ಟಿದೆ ಈ ಚಾರ್ಜಿಂಗ್ ಕೇಸದ್ದು. ಆಮೇಲೆ ಈ ಚಾರ್ಜಿಂಗ್ ಕೇಸಲ್ಲಿ 3 ಡಿವೈಸ್ ಇದಾವೆ. ಯಾವ್ಯಾವು ಅಂತಂದರೆ, ಒಂದು ರಿಸೀವರು, 2 ಟ್ರಾನ್ಸ್ಮಿಟರ್ ಇದೆ. ಈಗ ಇದನ್ನು ಈ ಥರ ಬೀಳೋದ್ರಿಂದ ಏನಾಗ್ತೈತಿ, ಈ ಚಾರ್ಜಿಂಗ್ ಕೇಸ್ ಇದ್ದಾಗ ಚಾರ್ಜ್ ಹಾಕ್ಲಿಕ್ಕೆ ಇಷ್ಟು ಈ ಚಾರ್ಜಿಂಗ್ ಕೇಸದ್ದು. ಇದನ್ನು ಬದಿಗೆ ಇಡ್ತೀನಿ. ಆಮೇಲೆ ಮತ್ತೆ ಬಾಕ್ಸ್ನಲ್ಲಿ ಏನೇನು ಇದಾವೆ ಅಂತಂದರೆ, ಎಕ್ಸೆಸರಿ ಬಾಕ್ಸು, ಇದರಲ್ಲಿ ಕೇಬಲ್ಸು ಮತ್ತು ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಆಮೇಲೆ ಇದರಲ್ಲಿ ಈ ಬಾಕ್ಸ್ನಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್ ಇದೆ, ಒಂದು ವಾರಂಟಿ ಕಾರ್ಡ್ ಇದೆ. ಇಷ್ಟೇ. ಇವೆರಡು ಬಾಕ್ಸನ್ನು ಸಪ್ರೇಟ್ ಈ ಕಡೆ ಇಡ್ತೀನಿ ನೋಡ್ರಿ. ಈಗ ಎಕ್ಸೆಸರಿ ಬಾಕ್ಸ್ನಲ್ಲಿ ಏನೇನು ಇದಾವೆ ನೋಡೋಣ. ಅಷ್ಟು ತೆಗಿತೇನೆ ನೋಡ್ರಿ. ಇಲ್ಲ, ಮತ್ತೇನಿಲ್ಲ. ಇದರಲ್ಲಿ ಎಕ್ಸೆಸರಿ ಬಾಕ್ಸ್ನಲ್ಲಿ ಮೊದಲಿಗೆ ಸಿಕ್ತು ಯಾವ ಕೇಬಲ್ ಅಂದರೆ ಅಕ್ಸ್ ಕೇಬಲ್ಲು. ಒಂದು TRRS2 TRS ಇದೆ. ಇದನ್ನು ಕ್ಯಾಮ್ರಾದಲ್ಲಿ ಬಳಸಲಿಕ್ಕೆ, ಕ್ಯಾಮ್ರಾಗೆ ಕನೆಕ್ಟ್ ಮಾಡಲಿಕ್ಕೆ ಈ ಕೇಬಲನ್ನು ಬಳಸ್ತೀವಿ. ಹಾಗೆ ಇಲ್ಲಿ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಇದೆ. ಇದನ್ನು ನಾವು ಮೊಬೈಲ್ನಲ್ಲಿ ಬಳಸಲಿಕ್ಕೆ ಉಪಯೋಗಿಸ್ತೀವಿ. ಆಮೇಲೆ ಇಲ್ಲಿ ಇದೆಯಲ್ಲ
ಇದು ಲೈಟ್ನಿಂಗು ಮತ್ತು ಟೈಪ್ ಸಿ ಇದೆ. ಇದನ್ನು ಐಫೋನ್ದಲ್ಲಿ ಬಳಸಲಿಕ್ಕೆ ಈ ಕೇಬಲನ್ನು ಉಪಯೋಗಿಸ್ತೀವಿ. ಆಮೇಲೆ ಇಲ್ಲಿರುವಂಥ ಡ್ಯುವೆಲ್ ಟೈಪ್ ಸಿ ಇದೆ ಒಂದು, ಅದು ಇನ್ನೊಂದು ಎಂಡದಲ್ಲಿ USB ಇದೆ. ಇದನ್ನು ಎದಕ್ಕೆ ಬಳಸ್ತೇವೆ ಅಂತಂದರೆ ಈ ಮೈಕ್ರೋಫೋನು ಮತ್ತು ಚಾರ್ಜಿಂಗ್ ಕೇಸನ್ನು ಚಾರ್ಜ್ ಮಾಡಲಿಕ್ಕೆ ಬಳಸ್ತೀವಿ. ಇಷ್ಟು ಗ್ರೇನಾರೋ P10 ಅತ್ತು. ಇದಕ್ಕೆ ಬರೋಣ. ಡಿಜಿಟೆಕ್ DWM ವೈರ್ಲೆಸ್ ಮೈಕ್ರೋಫೋನು. ಇದನ್ನು 2-in-1 ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಮಲ್ಟಿ ಕಂಪ್ಯಾಬಿಲಿಟಿ ಡಿವೈಸ್ ಆಗಿದೆ. ಅಂದರೆ ಆಂಡ್ರಾಯ್ಡ್ ಫೋನ್ದಿಂದ ಹಿಡ್ಕೊಂಡು DSLR ಈ ಮೈಕ್ರೋಫೋನನ್ನು ಬಳಸ್ಕೋಬಹುದು. ಈ ಬಾಕ್ಸ್ ಮೇಲೆ ಏನೇನು ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡೋಣ. ಇಲ್ಲಿ ವೈರ್ಲೆಸ್ ಟ್ರಾನ್ಸ್ಮಿಷನ್ ಎಷ್ಟಿದೆ ಅಂದರೆ 40 ಮೀಟರ್ ಇದೆ. ವೈರ್ಲೆಸ್ ಟ್ರಾನ್ಸ್ಮಿಷನ್ ಎಷ್ಟು 40 ಮೀಟ್ರು. ಇದರದ ಟ್ರಾನ್ಸ್ಮಿಷನ್ ಎಷ್ಟಿದೆ ಅಂತಂದರೆ 50 ಮೀಟರ್ ಇದೆ ನೋಡ್ರಿ. ಟ್ರಾನ್ಸ್ಮಿಷನ್ ರೇಷ್ ಎಷ್ಟಿದೆ ಅಂದರೆ ಅಪ್ ಟು 50 ಮೀಟರ್. ಅಬ್ಸ್ಟ್ರಕ್ಟೆಡ್ ಅಂತಲೂ ಕೊಟ್ಟಿದ್ದಾರೆ. ಅಂದರೆ 50 ಮೀಟರ್ವರೆಗೂ ನಾವು ಬಳಸಿದಾಗ ಯಾವುದೇ ಇಂಟ್ರಪ್ಷನ್ ಇಲ್ಲದೆ ಈ ಮೈಕ್ರೋಫೋನನ್ನು ಯಾವುದು ಗ್ರೇನಾರೋ P10 ಬಳಸ್ಕೋಬೋದು. ಈ ಡಿಜಿಟೆಕ್ DWM 2-in-1 ಮೈಕ್ರೋಫೋನ್ ಇದೆಯಲ್ಲ, ಇದನ್ನು 40 ಮೀಟರ್ವರೆಗೆ ಮಾಡ್ಬೋದು. ಈಗ ಗ್ರೇನಾರೋಗೆ ಕಂಪೇರ್ ಮಾಡಿದಾಗ 10 ಮೀಟರ್ ಕಡಿಮೆ ಆಯಿತು. ಆಮೇಲೆ ವೈರ್ಲೆಸ್ ಕನೆಕ್ಟಿವಿಟಿ ಹೆಂಗಿದೆ ಅಂತಂದರೆ 2.4G 4 GHz ಇದೆ. ಗ್ರೇನಾರೋ P10 ಕನೆಕ್ಟಿವಿಟಿ ಎಷ್ಟಿದೆ ಅಂತಂದರೆ 2.4GH ಇದೆ. ಹಾಗೆ ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿದೆ ಅಂತಂದರೆ 6 hour ಇದೆ. ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಚಾರ್ಜಿಂಗ್ ಟೈಮು 1.5 ತಾಸಿದೆ, ಬ್ಯಾಟ್ರಿ ಲೈಫು 6 hours ಇದೆ. ಆಮೇಲೆ ಈ ಟ್ರಾನ್ಸ್ಮಿಟರ್ದ ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿದೆ ಅಂದರೆ 80 mAh ಇದೆ. ಮೆನ್ಷನ್ ಮಾಡಿಲ್ಲ, ಇದೆ ಕೊಟ್ಟಿದ್ದಾನೆ. ಚಾರ್ಜಿಂಗ್ ಕೇಸ್ ಕೆಪಾಸಿಟಿ ಎಷ್ಟಿದೆ ಅಂದ್ರೆ ರೀ 600 mAh ಇದೆ ರೀ. ಇದ್ರದ್ದು 900 ಇದೆ. ಇದ್ರದ್ದು ಅಂದರೆ ಡಿಜಿಟೆಕ್ ಮೈಕ್ರೋಫೋನದ್ದು 600 mAh ಇದೆ. ಗ್ರೇನಾರೋ P10 ಚಾರ್ಜಿಂಗ್ ಕೇಸ್ ಕೆಪಾಸಿಟಿ ಎಷ್ಟಿದೆ ಅಂತಂದರೆ 900 mAh ಇದೆ. ಆಮೇಲೆ ಟ್ರಾನ್ಸ್ಮಿಟರ್ ಕೆಪಾಸಿಟಿ 80 mAh ಇದೆ. ಇದ್ರದ್ದು ಗ್ರೇನಾರೋ P10 100 mAh ಇದೆ. ಆಮೇಲೆ ಸೆನ್ಸಿಟಿವಿಟಿ ಎಷ್ಟಿದೆ ರೀ -35 dB ಇದೆ. ಇದರದ್ದು ಅಷ್ಟೇ ಇದೆ. ಸ್ಪೆಸಿಫಿಕೇಶನು ಮತ್ತು ಪಿಕ್ಚರನ್ನು ಕಂಪೇರ್ ಮಾಡಿದಾಗ ಎರಡು ಸಿಮಿಲರ್ ಅನ್ನಿಸ್ತಾವು. ಬಟ್ ಬ್ಯಾಟ್ರಿ ಕೆಪಾಸಿಟಿನ ಕಂಪೇರ್ ಮಾಡಿದಾಗ ಡಿಜಿಟೆಕ್ DWM 116 ಬ್ಯಾಟ್ರಿ ಕೆಪಾಸಿಟಿ ಕಡಿಮೆ ಅನಿಸ್ತತಿ. ಹಾಗೇನೆ ಇದು ಸೌಂಡ್ ಕ್ಯಾಪ್ಚರು 360 ಡಿಗ್ರಿ ಇದೆ. ಸಿಂಗಲ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್, ಸಿಂಗಲ್ ಕ್ಲಿಕ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಇದೆ. ಆಮೇಲೆ ಇವೆರಡು ಡಿವೈಸನ್ನು ಎಲ್ಲೆಲ್ಲಿ ಬಳಸ್ಕೋಬೋದು ಅಂತಂದರೆ ಲೈವ್ ಇಂಟರ್ವ್ಯೂದಲ್ಲಿ, ಫಿಲ್ಮ್ ಆ್ಯಂಡ್ ಟೆಲಿವಿಷನ್ನು, ಮೀಟಿಂಗು, ವಿಡಿಯೋ ಟೀಚಿಂಗು, ಬ್ಲಾಗ್ ಮಾಡೋಲ್ಲಿನೂ ಬಳಸ್ಕೋಬೋದು ಇವೆರಡು ಡಿವೈಸನ್ನು. ಇವೆರಡನ್ನ ಕಂಪೇರ್ ಮಾಡಿದ್ದೀವಿ ನಾವು. ಈಗ ಫ್ಯೂಚರ್ ಆ್ಯಂಡ್ ಸ್ಪೆಸಿಫಿಕೇಶನ್ನ. ಇನ್ನು ಬಾಕ್ಸನ್ನು ಓಪನ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದಾಗ ಏನು ಗೊತ್ತಾಗತ್ತೆ ನೋಡೋಣ. ಈಗ ಬಾಕ್ಸ್ ಓಪನ್ ಮಾಡ್ತೀನಿ. ಈ ರೀತಿ ಕಾಣಿಸ್ತಾ ಇದೆ ನೋಡ್ರಿ. ಫಸ್ಟಿಗೆ ಡಿಜಿಟೆಕ್ ಬ್ರ್ಯಾಂಡಿಂಗ್ ಇಲ್ಲಿ ನೋಡ್ರಿ. ಮೈಕ್ರೋಫೋನದ ಚಾರ್ಜಿಂಗ್ ಕೇಸ್ ವಿತ್ ಮೈಕ್ರೋಫೋನ್ ಇದರಲ್ಲಿದ್ದಾವೆ. ಇದನ್ನು ಓಪನ್ ಮಾಡ್ತೀನಿ ನೋಡ್ರಿ. ಈಗ ಈ ಚಾರ್ಜಿಂಗ್ ಕೇಸನ್ನು ಓಪನ್ ಮಾಡೋಣ. ಇದು ಡುವಲ್ ಕಲರ್ ಇದೆ. ಒಳಗಡೆ ಯೆಲ್ಲೋ ಕಲರ್ ಇದೆ, ಹೊರಗಡೆ ಬ್ಲ್ಯಾಕ್. ಒಂದು ಯೆಲ್ಲೋ ಲೈನಿಂಗ್ ಇದೆ. ಈಗ ಚಾರ್ಜಿಂಗ್ ಡಿಜಿಟೆಕ್ DWM 116 ಚಾರ್ಜಿಂಗ್ ಕೇಸನ್ನು ನೋಡೋಣ. ಇದು ಡ್ಯುಯಲ್ ಕಲರ್ದಲ್ಲಿ ಬರ್ತೈತಿ. ಆಮೇಲೆ ಒಂದು ಸೈಡ್ ಚಾರ್ಜಿಂಗ್ ಪೋರ್ಟ್ ಇದೆ. ಹಾಗೆ ಡಿಜಿಟೆಕ್ ಬ್ರಾಂಡಿಂಗ್ ಇದೆ.
ಆಮೇಲೆ ಸ್ಮಾಲ್ ಡಿಸ್ಪ್ಲೇ ಇದೆ. ಈಗ ಇದನ್ನು ಓಪನ್ ಮಾಡಿದಾಗ 3 ಡಿವೈಸ್ ಕಾಣಿಸ್ತಾವೆ ನೋಡ್ರಿ, 2 ಟ್ರಾನ್ಸ್ಮಿಟರು 1 ರಿಸೀವರು. ಇಷ್ಟೇ. ಇದನ್ನು ಡಿಜಿಟೆಕ್ ಮೈಕ್ರೋಫೋನದ್ದು. ಈಗ ಇದನ್ನು ಬದಿಗಿಡ್ತೀನಿ. ಇನ್ನು ಇದರಲ್ಲಿನೂ ಇಲ್ಲಿ ಕಾಣಿಸ್ತಾ ಇದನ್ನು ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ವಾರಂಟಿ ಕಾರ್ಡ್ ಇಲ್ಲ, ಇದು ಯೂಸರ್ ಮ್ಯಾನುವಲ್ ಅಷ್ಟೇ ಇದೆ. ಇನ್ನು ಎಕ್ಸಸರಿ ಬಾಕ್ಸ್ನಲ್ಲಿ ಏನೇನಿದೆ ಅನ್ನೋದನ್ನು ನೋಡೋಣ. ಮತ್ತೇನಿಲ್ಲ ಬಾಕ್ಸ್ನಲ್ಲಿ. ಈಗ 2 ವಿಂಡ್ ಮಪ್ ಇದಾವೆ ನೋಡ್ರಿ. ಆಮೇಲೆ ಕೇಬಲ್ ಎಷ್ಟಿದಾವ್ರಿ ಇಲ್ಲಿ? USB ಟು Type C ಇದೆ ಅಲ್ಲಿ. ಇದರಲ್ಲಿ ಅಂದರೆ ಕೇಸ್ ಚಾರ್ಜ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ಅಕ್ಸ್ ಕೇಬಲ್ ಇದೆ ನೋಡ್ರಿ ಇಲ್ಲಿ. ಬರೀ 2 ಅಕ್ಸ್ ಕೇಬಲ್ ಇದಾವೆ. TRS ಟು TRS ಇದೆ. ಇದನ್ನು ಕ್ಯಾಮ್ರಾ ಕನೆಕ್ಟ್ ಮಾಡಲಿಕ್ಕೆ ಬಳಸ್ಕೋತೀವಿ. 2 ಆಯಿತು. 2 ಕೇಬಲ್ ಕೊಟ್ಟಿದ್ದಾರೆ. ಅಂದರೆ ಕೇಸನ್ನು ಚಾರ್ಜ್ ಮಾಡಲಿಕ್ಕೆ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಆಮೇಲೆ 2 ಅಡಾಪ್ಟರ್ ಇದಾವೆ ನೋಡ್ರಿ. ಒಂದು Type C ಟು ಲೈಟ್ನಿಂಗು, ಆಮೇಲೆ Type C ಟು Type C ಇದೆ. ಇದನ್ನು ಮೊಬೈಲ್ ಟು ಟ್ರಾನ್ಸ್ಮಿಟರ್ ಕನೆಕ್ಟ್ ಮಾಡಲಿಕ್ಕೆ, ಮೊಬೈಲಿಗೆ ಟ್ರಾನ್ಸ್ಮಿಟರ್ನ ಕನೆಕ್ಟ್ ಮಾಡಲಿಕ್ಕೆ ಬಳಸ್ಕೋತೀವಿ. ಇದನ್ನು ಐಫೋನ್ದಲ್ಲಿ ಬಳಸ್ತೀವಿ. ಇವೆರಡು ಅಡಾಪ್ಟರು. ಆಮೇಲೆ 2 ಕ್ಲಿಪ್ ಇದಾವೆ. ಇಷ್ಟು ಡಿಜಿಟೆಕ್ ಮೈಕ್ರೋಫೋನ್ ಜೊತೆ ಇಷ್ಟೊಂದು ಎಕ್ಸಸರಿ ಬಂದವು. ಈಗ ಗ್ರೆನಾರೋ P10 ಅದ. ರೇಟ್ ಎಷ್ಟಿದೆ ನೋಡ್ರಿ ಇಲ್ಲಿ, 2402 ಅಂತಿದೆ. ಆಮೇಲೆ ಇದು 3 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಹೊಂದೈತಿ. ಆಮೇಲೆ 40 hours ಚಾರ್ಜಿಂಗ್ ಕೇಸ್ ಇದೆ. ಆಮೇಲೆ ಮೈಕ್ ವೈರ್ಲೆಸ್ ಕಂಪ್ಯಾಬಿಲಿಟಿ ವಿತ್ ಡಿವೈಸ್ ಫ್ಯೂಚರಿಂಗ್ Type C ಇದೆ. ಆಮೇಲೆ ಲೈಟಿಂಗ್ ಇದೆ. ಆಮೇಲೆ ಕ್ಯಾಮ್ರಾ ಕನೆಕ್ಟ್ ಮಾಡಲಿಕ್ಕೆ 3.mm ಪೋರ್ಟ್ ಇರುವಂಥ ಅಕ್ಸ್ ಕೇಬಲನ್ನು ಕೊಟ್ಟಿದ್ದಾರೆ. ಡಿಜಿಟೆಕ್ DWM116 ಮೈಕ್ರೋಫೋನ್ ಇದೆಲ್ಲ, ಇದು 2 in 1, ಅಂದರೆ 100 to iOS ಯೂಸ್ ಮಾಡ್ಕೋಬೋದು. ಅಂದರೆ ಮೊಬೈಲ್ದಿಂದ DSLR ಕ್ಯಾಮ್ರಾದಲ್ಲಿನೂ ಬಳಸ್ಕೋಬೋದು. ಇದು ಮ್ಯಾಗ್ನೆಟಿಕ್ ಕ್ಲಿಪ್ಪನ್ನು ಹೊಂದೈತಿ. ಆಮೇಲೆ 360 ಡಿಗ್ರಿ ಸೌಂಡ್ ಕ್ಯಾಪ್ಚರ್ ಇದೆ. 40 ಮೀಟರ್ ರೇಂಜ್ ಇದೆ. 6 hour ಬ್ಯಾಟ್ರಿ ಪವರ್ ಇದೆ. ಇದು ಬ್ಯಾಟ್ರಿ ಪವರ್ ಕಂಪೇರ್ ಮಾಡಿದರೆ ಡಿಜಿಟೆಕ್ದು ಕಡಿಮೆ ಅನಿಸ್ತತಿ. ಆಮೇಲೆ ಗ್ರೆನಾರೋ P10 ಜಾಸ್ತಿ ಅನಿಸ್ತತಿ. ಇದರ ರೇಟ್ 4000 ಇದೆ. ಕ್ಯಾಮ್ರಾದ 2 ಮೈಕ್ರೋಫೋನ್ ಅದ. ಫ್ಯೂಚರು, ಸ್ಪೆಸಿಫಿಕೇಶನ್ನು ಮತ್ತು ಅದರ ಬೆಲೆಯನ್ನು ನೋಡಿದ್ದಾಯಿತು. ಇನ್ನು ಸ್ನೇಹಿತರೆ, ಈಗ ಇಲ್ಲಿವರೆಗೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಬಳಸಿದಂಥ ಮೈಕ್ರೋಫೋನ್ ಯಾವುದು ಅಂತಂದರೆ ಬೋಯಾ BY-M1 ಮೈಕ್ರೋಫೋನು, ವೈರ್ಡ್ ಮೈಕ್ರೋಫೋನನ್ನು ಬಳಸಿದ್ದೀನಿ. ಈಗ ನಾವು ಎಲ್ಲಿಗೆ ಸ್ವಿಚ್ ಆಗೋಣ ಅಂತಂದರೆ ಗ್ರೆನಾರೋ P10 ಅದ ಮೈಕ್ರೋಫೋನಿಗೆ ಹೋಗೋಣ. ರಿಸೀವರ್ನ ತೊಗೊಳ್ತೀನಿ ರೀ ನಾನು. ಆಮೇಲೆ ಒಂದು ಮೈಕ್ರೋಫೋನನ್ನು ತೊಗೊಳ್ತೀನಿ. ಈ ಚಾರ್ಜಿಂಗ್ ಕೇಸನ್ನು ಹಾಗೆ ಇಡ್ತೀನಿ. ಆಮೇಲೆ ಇದನ್ನು ಕನೆಕ್ಟ್ ಮಾಡಲಿಕ್ಕೆ ನಾವು 2 ರೀತಿಯಾಗಿಯೂ ಕನೆಕ್ಟ್ ಮಾಡ್ಬೋದು ಅಂತ ಹೇಳಿದ್ದೀನಿ ನಾನು. Type C ಅನ್ನು ಬಳಸ್ಕೋಬೋದು, ಅಕ್ಸ್ ಕೇಬಲನ್ನು ಬಳಸ್ಕೋಬೋದು. ನಾನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಲಿಕ್ಕೆ ಈ ಅಕ್ಸ್ ಕೇಬಲನ್ನು ಬಳಸ್ಕೊಂಡು ಈ ಮೈಕ್ರೋಫೋನನ್ನು ಕನೆಕ್ಟ್ ಮಾಡ್ತೀನಿ ನೋಡ್ರಿ. ನಾನು ಈ ರಿಸೀವರ್ನ ಎದಕ್ಕೆ ಕನೆಕ್ಟ್ ಮಾಡಕತ್ತೀನಿ ಅಂತಂದರೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿದ್ದೀನಿ. ಆದ್ದರಿಂದ TRS ಎಂಡನ್ನು ನಾನು
ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಇಲ್ಲಿ TRRS ಇದೆಯಲ್ಲ, ಈ ಎಂಡನ್ನು ನಾನು ಈ ರಿಸೀವರ್ಗೆ ಜೋಡಿಸ್ತೀನಿ. ಜೋಡಿಸಿದೆ ನಾನು. ಗ್ರೇನಾರೋ P10 ಅನ್ನುವಂಥ ಮೈಕ್ರೋಫೋನನ್ನು ನಾನು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಾಕತ್ತೀನಿ. ಈಗ TRRS ಇರುವಂಥ ಎಂಡನ್ನು ರಿಸೀವರ್ಗೆ ಜೋಡಿಸಿದೆ. ಆಮೇಲೆ ಇನ್ನೊಂದು ಎಂಡನ್ನು ನಾನೇನು ಮಾಡ್ತೀನಿ, ಇಲ್ಲಿ ಲ್ಯಾಪ್ಟಾಪಿಗೆ ಜೋಡಿಸ್ತೀನಿ. ಈಗ ಇಲ್ಲಿವರೆಗೂ ರೆಕಾರ್ಡ್ ಆಗಿದೆಯಲ್ಲ, ಯಾವ ಮೈಕ್ರೋಫೋನ್ ಅಂತಂದರೆ ಬೋಯಾ ಮೈಕ್ರೋಫೋನು. ಅದನ್ನು ಈಗ ತೆಗಿತೀನಿ ನೋಡ್ರಿ. ಆಡಿಯೋನೇ ರೆಕಾರ್ಡ್ ಮಾಡ್ತೀನಿ. ಆತ್ಮೀಯ ಸ್ನೇಹಿತರೆ, ಈ ಕಂಪ್ಯಾರಿಸನ್ ವಿಡಿಯೋದಲ್ಲಿ ನಾನು ಮೊದಲಿಗೆ ಬಳಸ್ತಾ ಇರುವಂಥ ಮೈಕ್ರೋಫೋನ್ ಯಾವುದು ಅಂತಂದರೆ ಗ್ರೇನಾರೋ P10 ಮೈಕ್ರೋಫೋನು. ಇದನ್ನು ಎದಕ್ಕೆ ಹೋಲಿಕೆ ಮಾಡಾಕತ್ತೀನಿ ಅಂತಂದರೆ ಡಿಜಿಟೆಕ್ DWM ಮೈಕ್ರೋಫೋನಿಗೆ ಕಂಪೇರ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಟೆಸ್ಟ್ ಮಾಡೋಣ. ನಾವು ಯಾವ ಮೈಕ್ರೋಫೋನನ್ನು ಟೆಸ್ಟ್ ಮಾಡ್ತಾ ಇದ್ದೀನಲ್ಲ, ಆವಾಗ ಅದೇ ಮೈಕ್ರೋಫೋನನ್ನು ಬಳಸ್ಕೊಂಡು ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆವಾಗ ಅವು ಎರಡೋದ್ರ ಕ್ವಾಲಿಟಿಯನ್ನು ಹೋಲಿಕೆ ಮಾಡಿದಾಗ ನಮ್ಗೆ ಈಸಿಯಾಗಿ ಗೊತ್ತಾಕತಿ. ಈಗ ನಾನು ಬಳಸ್ತಾ ಇರುವಂಥ ಮೈಕ್ರೋಫೋನ್ ಯಾವುದು ಅಂತಂದರೆ ಗ್ರೇನಾರೋ P10. ಈಗ ಇದರದ ಗುಣಮಟ್ಟವನ್ನು ಟೆಸ್ಟ್ ಮಾಡೋಣ, ಅದರ ಫ್ಯೂಚರ್ ಸ್ಪೆಸಿಫಿಕೇಶನನ್ನು ನೋಡೋಣ. ಸ್ನೇಹಿತರೆ, ಗ್ರೇನಾರೋ P10 ಅನ್ನುವಂಥ ಮೈಕ್ರೋಫೋನು ಈ ರೀತಿ ಚಾರ್ಜಿಂಗ್ ಕೇಸ್ನಲ್ಲಿ ಬರ್ತಾವೆ. ಆಮೇಲೆ ಅದ್ರ ಜೊತೆಗೆ 4 ಕೇಬಲನ್ನು ಕೊಡ್ತಾರೆ. 2 ಕೇಬಲ್ಲು ಎದಕ್ಕೆ ಬಳಸ್ತೀವಿ ಅಂತಂದರೆ, ಒಂದು ಕೇಬಲನ್ನು ನಾವು ಕ್ಯಾಮ್ರಾಗೆ ಕನೆಕ್ಟ್ ಮಾಡಲಿಕ್ಕೆ, ಒಂದು ಕೇಬಲನ್ನು ಫೋನಿಗೆ ಕನೆಕ್ಟ್ ಮಾಡಲಿಕ್ಕೆ ಬಳಸ್ಕೊತೀವಿ. ಆಮೇಲೆ ಇದಕ್ಕೆ ಯಾವುದು ಐಫೋನಿಗೆ ಕನೆಕ್ಟ್ ಮಾಡಲಿಕ್ಕೆ ಕೇಬಲನ್ನು ಕೊಟ್ಟಿಲ್ಲ. ಇದನ್ನು ಆಂಡ್ರಾಯ್ಡ್ ಮತ್ತು iOS-ದಲ್ಲಷ್ಟೇ ಬಳಸಲಿಕ್ಕೆ ಸೂಕ್ತವಾದಂಥ ಮೈಕ್ರೋಫೋನ್ ಆಗಿದೆ. ಆಮೇಲೆ ಈ ಚಾರ್ಜಿಂಗ್ ಕೇಸನ್ನು ಓಪನ್ ಮಾಡಿದಾಗ ಇದರಲ್ಲಿ 3 ಡಿವೈಸ್ ಸಿಗ್ತಾವೆ. ಯಾವುವು ಅಂತಂದರೆ 2 ಟ್ರಾನ್ಸ್ಮಿಟ್ರು, 1 ರಿಸೀವರು. ಆಮೇಲೆ ಇಲ್ಲಿ ಡಿಸ್ಪ್ಲೇ ಇದೆ, ಅದನ್ನು ನೋಡ್ರಿ. ಇಲ್ಲಿ ಈಗ ಒಂದೇ ಮೈಕ್ರೋಫೋನ್ ಚಾರ್ಜ್ ಆಗ್ತಾ ಇದೆ ಅನ್ನೋದು ತೋರಿಸ್ತಾ ಇದೆ. ಇಷ್ಟು ಗ್ರೇನಾರೋ P10 ಆಯಿತು. ಆಮೇಲೆ ಈ ಮೈಕ್ರೋಫೋನ್ದಲ್ಲಿ 2 ಬಟನ್ ಅದಾವೆ ನೋಡ್ರಿ. ಒಂದು ಪವರ್ ಬಟನ್ನು, ಒಂದು ಮೋಡ್ ಬಟನ್ನು. ಮೋಡ್ ಬಟನ್ನದ ಉಪಯೋಗ ಏನಂತಂದರೆ, ಇದು ಮೈಕ್ರೋಫೋನದ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಎನೇಬಲ್ ಮಾಡಲಿಕ್ಕೆ, ಮತ್ತು ಈ ಮೈಕ್ರೋಫೋನ್ದಲ್ಲಿ 3 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಇದೆ. ಇದನ್ನು ಮೋಡ್ ಬಟನನ್ನು ಕ್ಲಿಕ್ ಮಾಡ್ಕೊತ ಫಸ್ಟ್ ಲೆವೆಲ್ಲು, ಸೆಕೆಂಡ್ ಲೆವೆಲ್ಲು, ಥರ್ಡ್ ಲೆವೆಲ್ ಅವರಿಗೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಎನೇಬಲ್ ಮಾಡ್ಬೋದು. ಹಾಗೆಯೇ ಈ ಮೈಕ್ರೋಫೋನ್ದಲ್ಲಿ ರಿವರ್ಬ್ ಮೋಡ್ ಇದೆ. ರಿವರ್ಬೇಷನ್ ಮೋಡನ್ನು ಎನೇಬಲ್ ಮಾಡಲಿಕ್ಕೆ ಇಲ್ಲಿರುವಂಥ ಮೋಡ್ ಬಟನನ್ನು ಕಂಟಿನ್ಯೂಸ್ ಆಗಿ 2 ಸಾರಿ ಕ್ಲಿಕ್ ಮಾಡಿದಾಗ ರಿವರ್ಬ್ ಮೋಡ್ ಎನೇಬಲ್ ಆಕೈತಿ. ಆಮೇಲೆ ರಿವರ್ಬ್ ಮೋಡ್ ಬೇಡ ಅಂತಂದರೆ ಮತ್ತೆ ಕಂಟಿನ್ಯೂಸ್ ಆಗಿ 2 ಸಾರಿ ನಾವು ಈ ಮೋಡ್ ಬಟನನ್ನು ಕ್ಲಿಕ್ ಮಾಡಿದಾಗ ರಿವರ್ಬೇಷನ್ ಮೋಡ್ದಿಂದ ಹೊರಬರ್ಬೋದು. ಇಷ್ಟು ಈ ಮೈಕ್ರೋಫೋನದ ವಿಶೇಷತೆ. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನನ್ನು ಎನೇಬಲ್ ಮಾಡೋಣ. ಅಂದರೆ ಮೋಡ್ ಬಟನ್ ಇದೆಲ್ಲ, ಅದನ್ನು 1 ಸಾರಿ ಕ್ಲಿಕ್ ಮಾಡ್ಬೇಕ್ರಿ. ಮಾಡಿದಾಗ ಫಸ್ಟ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಯಿತು. ಇವಾಗ ಎಷ್ಟೊಂದು ಬ್ಯಾಕ್ಗ್ರೌಂಡ್ ನಾಯ್ಸನ್ನು ಕ್ಯಾಪ್ಚರ್ ಮಾಡ್ತದೆ ಅನ್ನೋದನ್ನ ಗಮನಿಸಿ. ನಾ ಸುಮ್ಮನೆ ಇರ್ತೇನೆ ನೋಡ್ರಿ. ಆಮೇಲೆ ಸೆಕೆಂಡ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅನ್ನ ಎನೇಬಲ್ ಮಾಡ್ತೇನೆ ನೋಡ್ರಿ. ಅವಾಗ ಇನ್ನೊಂದ್ಸಾರಿ ಕ್ಲಿಕ್ ಮಾಡ್ರಿ. ಅವಾಗ 2 ಸಾರಿ ಲೈಟ್ ಬ್ಲಿಂಕ್ ಆಗ್ತೈತಿ. ಈಗ ಸೆಕೆಂಡ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಗಿದೆ. ಈಗ ಬ್ಯಾಕ್ಗ್ರೌಂಡ್ ನಾಯ್ಸ್ ಅನ್ನ ಎಷ್ಟೊಂದು ಕ್ಯಾಪ್ಚರ್ ಮಾಡ್ತದೆ ಅನ್ನೋದನ್ನ ಗಮನಿಸಿ. ಇನ್ನು ಥರ್ಡ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅನ್ನ ಎನೇಬಲ್ ಮಾಡ್ತೀನಿ. ಅಂದ್ರೆ ಮತ್ತೊಂದು ಸಾರಿ ಕ್ಲಿಕ್ ಮಾಡ್ತೀನಿ.
ಈಗ 3 ಸಾರಿ ಬ್ಲಿಂಕ್ ಆಯ್ತು. ಥರ್ಡ್ ಲೆವೆಲ್ ನೈಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಯ್ತು. ಈಗ ಬ್ಯಾಕ್ ಗ್ರೌಂಡ್ ನೈಸ್ ಅನ್ನ ಎಷ್ಟೊಂದು ಕ್ಯಾನ್ಸಲ್ ಮಾಡ್ತೈತೆ ಅನ್ನೋದನ್ನ ನೋಡ್ರಿ, ಕ್ಯಾಪ್ಚರ್ ಮಾಡ್ತೈತೆ ಅನ್ನೋದನ್ನ ನೋಡಿದ್ರಲ್ಲ ಸ್ನೇಹಿತರೆ. ನೈಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಮಾಡದೆ ಆಡಿಯೋನ ರೆಕಾರ್ಡ್ ಮಾಡಿದಾಗ ಎಷ್ಟೊಂದು ಬ್ಯಾಕ್ ಗ್ರೌಂಡ್ ನೈಸ್ ಇತ್ತು. ಈಗ ಫಸ್ಟ್ ಮತ್ತು ಸೆಕೆಂಡ್ ಲೆವೆಲ್ ಮತ್ತು ಥರ್ಡ್ ಲೆವೆಲ್ ನೈಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಮಾಡಿದಾಗ ಎಷ್ಟೊಂದು ಬ್ಯಾಕ್ ಗ್ರೌಂಡ್ ನೈಸ್ ಇತ್ತು ಅನ್ನೋದನ್ನ ಕಂಪೇರ್ ಮಾಡಿ ಗಮನಿಸ್ರಿ. ಈಗ ರಿವರ್ಸ್ ಮೋಷನ್ ಮೋಡ್ ಅನ್ನ ಎನೇಬಲ್ ಮಾಡಿದೆ ನೋಡ್ರಿ. ಹೇಗೆ ಅಂತಂದ್ರೆ ಸಡನ್ ಆಗಿ ಕಂಟಿನ್ಯೂಸ್ ಆಗಿ ನಾವು 2 ಸಾರಿ ಕ್ಲಿಕ್ ಮಾಡೋದು, 1 2. ಈಗ ರಿವರ್ಸ್ ಮೋಡ್ ಎನೇಬಲ್ ಆಯ್ತು. ಸ್ನೇಹಿತರೆ, ಇಲ್ಲಿವರೆಗೆ ನೋಡಿದ್ರಲ್ಲ, ನಾನು ಬಳಸ್ತಾ ಇರುವಂತ ಮೈಕ್ರೋಫೋನು ಯಾವುದು ಅಂತಂದ್ರೆ ಗ್ರೇನಾರೋ P10 ವೈರ್ಲೆಸ್ ಮೈಕ್ರೋಫೋನು. ಇದನ್ನ ನಾನು ಡಿಜಿಟೆಕ್ DWM-116 ಅನ್ನುವಂತ ಮೈಕ್ರೋಫೋನ್ಗೆ ಕಂಪೇರ್ ಮಾಡ್ತಾ ಇದ್ದೇನೆ. ಯಾವ ಕ್ವಾಲಿಟಿ ಚೆನ್ನಾಗಿದೆ ಅನ್ನೋದನ್ನ ಗಮನಿಸುವ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಈಗ ರಿವರ್ಸ್ ಮೋಷನ್ ಡಿಜಿಟೆಕ್ DWM ಮೈಕ್ರೋಫೋನಿಗೆ ಶಿಫ್ಟ್ ಆಗೋಣ. ಅದರ ಕ್ವಾಲಿಟಿ ಹೆಂಗ್ ಬರ್ತದೆ ಅನ್ನೋದನ್ನ ನೋಡೋಣ. ಈಗ ಇದನ್ನ ಡಿಸ್ಕನೆಕ್ಟ್ ಮಾಡ್ತೀನಿ ನೋಡ್ರಿ. ಅದರಲ್ಲಿ ನಾನು ಅದರ ರಿಸೀವರ್ ಮತ್ತು ಒಂದು ಮೈಕ್ರೋಫೋನ್ ಅನ್ನ ತೆಗೆದುಕೊಳ್ತೀನಿ. ಆಮೇಲೆ ಇದನ್ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಯಾವ ಕೇಬಲ್ ಅನ್ನ ಬಳಸಬೇಕು ಅಂತಂದ್ರೆ ಅಕ್ಸ್ ಕೇಬಲ್. ಇವೆರಡು TRS ಎಂಡ್ ಅನ್ನು ಹೊಂದ್ಯಾವು. ಇದನ್ನ ರಿಸೀವರ್ ಜೋಡಿಸ್ತೀನಿ ನೋಡ್ರಿ ನಾನು. ಸ್ನೇಹಿತರೆ, ಇಲ್ಲಿವರೆಗೆ ರೆಕಾರ್ಡ್ ಆಗಿತ್ತು ಯಾವುದು ಗ್ರೇನಾರೋ P10 ಅಂತ. ಈಗ ಇದನ್ನ ಡಿಸ್ಕನೆಕ್ಟ್ ಮಾಡ್ತೀನಿ ನೋಡ್ರಿ. ಮಾಡಿ ಇದನ್ನ ಕನೆಕ್ಟ್ ಮಾಡ್ತೀನಿ. ಈಗ ನೋಡ್ರಿ, ಇದನ್ನ ನಾನು ಶರ್ಟಿಗೆ ಹಾಕೊಂತೀನಿ. ಇದಕ್ಕೂ ಇಲ್ಲಿ ಕ್ಲಿಪ್ ಇದೆ ನೋಡ್ರಿ. ಈ ರೀತಿ ಇವು ಸೈಜ್ ಇದನ್ನ ಕಂಪೇರ್ ಮಾಡಿದಾಗ ಗ್ರೇನಾರ್ಗೆ ಕಂಪೇರ್ ಮಾಡಿದಾಗ ಇದು ಕಾಂಪ್ಯಾಕ್ಟ್ ಸೈಜ್ ಅನಿಸ್ತೈತಿ. ₹5 ಕಾಯಿನ್ ಇದೆಲ್ಲ ಅದರಷ್ಟು ಸೈಜ್ ಇದೆ ನೋಡ್ರಿ. ಆಮೇಲೆ ಹೆವಿ ಮ್ಯಾಗ್ನೆಟ್ ಇದೆ. ಈಗ ಇದ್ರದ್ದು P10 ಈ ರೀತಿ ಇದೆ, ಸೈಜ್ ದೊಡ್ಡದಿದೆ ರೀ. ಆಮೇಲೆ ಇದು ಮ್ಯಾಗ್ನೆಟಿಕ್ ಕ್ಲಿಪ್ ಈ ರೀತಿಯಾಗಿ ರೌಂಡ್ ಇಲ್ಲ, ಇಷ್ಟೇ ಡಿಫ್ರೆನ್ಸ್. ಇದನ್ನ ಹಿಡಿತೀನಿ. ಈಗ ಇದನ್ನ ನಾನು ಶರ್ಟಿಗೆ ಹಾಕೊಂತೀನಿ ನೋಡ್ರಿ. ಹೆವಿ ಮ್ಯಾಗ್ನೆಟ್ ಇದೆ ರೀ. ಹಾಕೊಂಡು ನಾನು ಶರ್ಟಿಗೆ ಹಾಕೊಂಡಿದ್ದೀನಿ. ಈಗ ಆಡಿಯೋನ ಕೇಳಿಸ್ಕೊಳ್ತಾ ಇದೀರಲ್ಲ, ಇದು ಯಾವ ಮೈಕ್ರೋಫೋನ್ ನಿಂದ ರೆಕಾರ್ಡ್ ಆಗ್ತಾ ಇದೆ ಅಂತಂದ್ರೆ ಡಿಜಿಟೆಕ್ DWM-116 ಅನ್ನುವಂತ ಮೈಕ್ರೋಫೋನ್ ನಿಂದ. ಈಗ ಈ ಹಿಂದೆ ಕೇಳಿಸ್ಕೊಂಡಿದ್ರಲ್ಲ ಆಡಿಯೋ ಯಾವ್ದು ಅಂದ್ರೆ ಗ್ರೇನಾರೋ P10 ಅದ್ದು. ಆ ಮೈಕ್ರೋಫೋನ್ ನಿಂದ ರೆಕಾರ್ಡ್ ಅನ್ನುವಂತ ಆಡಿಯೋ ಮತ್ತು ಈ ಮೈಕ್ರೋಫೋನ್ ನಿಂದ ರೆಕಾರ್ಡ್ ಅಂತ ಆಡಿಯೋನ ಕಂಪೇರ್ ಮಾಡಿದಾಗ ಯಾವ ಮೈಕ್ರೋಫೋನ್ ಅದ ಆಡಿಯೋ ಕ್ಲಿಯರ್ ಮತ್ತು ಕ್ರಿಸ್ಪ್ ಅಂಡ್ ಕ್ಲಿಯರ್ ಆಗಿದೆ ಮತ್ತು ಈಗಿನ ಆಡಿಯೋ ರೆಕಾರ್ಡಿಂಗ್ ಆಗ್ತೈತಲ್ಲ ಅದ್ರ ವ್ಯಾಲ್ಯೂಮು ಹೆಂಗಿದೆ, ಆಮೇಲೆ ನೈಸ್ ಕ್ಯಾನ್ಸಲೇಷನ್ ಆಪ್ಷನ್ ಹೆಂಗಿದೆ ಅನ್ನೋದನ್ನ ಕಂಪೇರ್ ಮಾಡಿ ಕೇಳಿಸ್ಕೊಂಡು ಕಂಪೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಆಲ್ರೆಡಿ ನೋಡಿದೀವಿ ನಾವು ಈ ಬ್ಯಾಟ್ರಿ ಇದನ್ನ ಒಂದ್ಸಾರಿ ಚಾರ್ಜ್ ಮಾಡಿ ನಾವು 6 hours ಉಪಯೋಗಿಸಬಹುದು. ಈ ಯಾವ್ದು ಡಿಜಿಟೆಕ್ ಮೈಕ್ರೋಫೋನ್ ಅನ್ನ ಅದನ್ನ 10 ತಾಸು ಬಳಸ್ಕೋಬಹುದು. ಆಮೇಲೆ ಅದು ಸ್ವಲ್ಪ ಸೈಜ್ ದೊಡ್ಡದಿದೆ, ಇದು ಸೈಜ್ ಚಿಕ್ಕದಿದೆ. ಇದು ಸೈಜ್ ಚಿಕ್ಕದಾಗಿರೋದ್ರಿಂದ ಕಾಸ್ಟ್ಲೆಸ್ ಮೈಕ್ ಅದಾವಲ್ಲ ಆ ರೀತಿಯಾಗಿ ಇದು ಪ್ರೊಫೆಷನಲ್ ಆಗಿ ಕಾಣಿಸತಿ. ಆಮೇಲೆ ವಿಯರ್ ಮಾಡ್ಲಿಕ್ಕೆ ಶರ್ಟ್ ಹಾಕೊಳ್ಳಿಕ್ಕೆ ಈಸಿ ಅನ್ಸತಿ. ಆಮೇಲೆ ಇದು ಹೆಚ್ಚು ಒಡೆದ್ ಕಾಣೋದಿಲ್ಲ, ಅದರ ಅಪಿರಿಯನ್ಸ್ ಜಾಸ್ತಿ ದೊಡ್ಡದಾಗಿ ಕಾಣಿಸ್ತೈತಿ. ಇಷ್ಟೇ ಡಿಫ್ರೆನ್ಸ್. ಆಮೇಲೆ ನಾನು ಗಮನಿಸಿದಂತೆ 2 ಮೈಕ್ರೋಫೋನ್ ಅನ್ನ ಬಳಸ್ಕೊಂಡು ಆಡಿಯೋನ ರೆಕಾರ್ಡ್ ಮಾಡಿದ್ದೀನಿ. ಕ್ವಾಲಿಟಿಯಲ್ಲಿ ಯಾವುದೇ ಡಿಫ್ರೆನ್ಸ್ ಅನ್ಸಿಲ್ಲ. 2 ರೀತಿಯ ಮೈಕ್ರೋಫೋನ್ ಅನ್ನ ಬಳಸಿದಾಗ ಒಂದೇ ರೀತಿಯಾದ ಆಡಿಯೋ ಕ್ವಾಲಿಟಿ
ಕೊಟ್ಟಿದೆ. ಕ್ರಿಸ್ಪ್ ಅಂಡ್ ಕ್ಲಿಯರ್ ಆಗಿದ್ದಾವು. ಎರಡು ಬ್ಯಾಕ್ಗ್ರೌಂಡ್ ನೈಸ್ ಅನ್ನ ಚೆನ್ನಾಗಿ ರೆಡ್ಯೂಸ್ ಮಾಡ್ತಾವು. ಕ್ವಾಲಿಟಿ ವೈಸ್ ಎರಡು ಚೆನ್ನಾಗಿದಾವು. ಆಮೇಲೆ ಇನ್ನೊಂದ್ ಏನಂತಂದ್ರೆ ಬಿಲ್ಡ್ ಕ್ವಾಲಿಟಿ ಡಿಜಿಟೆಕ್ ಅದು ಚೆನ್ನಾಗಿದೆ. ಆಮೇಲೆ ಡಿಜಿಟೆಕ್ ಗೆ ಕಂಪೇರ್ ಮಾಡಿದಾಗ ಗ್ರೇನಾರೋ P10 ಅದ ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಅನಿಸ್ತೈತಿ. ಇಷ್ಟೇ. ಬಟ್ ಗಾತ್ರದಲ್ಲಿ ಅದು ದೊಡ್ಡದು, ಇದು ಚಿಕ್ಕದು. ಆಮೇಲೆ ಬ್ಯಾಟ್ರಿ ಪವರ್ ಗ್ರೇನಾರೋ P10 ಬ್ಯಾಟ್ರಿ ಪವರ್ ಜಾಸ್ತಿ ಇದೆ, ಇದು ಕಡಿಮೆ ಇದೆ. ಅದು 10 ತಾಸವರೆಗೆ ಬಳಸ್ಕೋಬಹುದು, ಇದನ್ನ 6 ತಾಸು ಅಷ್ಟೇ. ಆಮೇಲೆ ಅದು ಬ್ಯಾಟ್ರಿ ಪವರ್ ಎಷ್ಟಿದೆ ಅಂದ್ರೆ ಮೈಕ್ರೋಫೋನ್ ಮತ್ತು ಚಾರ್ಜಿಂಗ್ ಕೇಸ್ ಕಂಪೇರ್ ಮಾಡಿದ್ರೆ 1000 ಇದೆ. ಇವು ಟ್ರಾನ್ಸ್ಮಿಟರ್ 80 mAh ಇದೆ ರೀ. ಆಮೇಲೆ 600 mAh ಚಾರ್ಜಿಂಗ್ ಕೇಸ್ ಇದ್ದಿದೆ. ಎರಡನ್ನು ಸೇರಿಸಿದ್ರೆ 680 ಅಂದ್ರೆ ಅವ ಎರಡು ಅಂತಂದ್ರೆ ಎಂಟಾಡ್ಲಿ 16 800 mAh ಆಕೈತಿ. ಅದು 1000 mAh. ಇವೆರಡು ಡಿವೈಸ್ ಏನಾಗಿದಾವ ಅಂದ್ರೆ ಪ್ಲಗ್ ಅಂಡ್ ಪ್ಲೇ ಡಿವೈಸ್ ಆಗಿದಾವ. ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಬೇಕಾಗಿಲ್ಲ. ಸ್ನೇಹಿತರೆ, ಇಲ್ಲಿವರೆಗೂ ನೋಡಿದ್ರಲ್ಲ, ಎರಡು ಮೈಕ್ರೋಫೋನ್ ಅನ್ನ ಅನ್ಬಾಕ್ಸಿಂಗ್ ಮಾಡಿದ್ವಿ. ಅದ್ರ ಜೊತೆ ಬರುವಂತ ಎಕ್ಸರ್ ಏನ್ ಅನ್ನೋದನ್ನು ಗಮನಿಸಿದ್ವಿ. ಆಮೇಲೆ ಫೀಚರ್ ಮತ್ತು ಸ್ಪೆಸಿಫಿಕೇಶನ್ ಅನ್ನ ಕಂಪೇರ್ ಮಾಡಿದ್ವಿ, ಪ್ರೈಸ್ ಅನ್ನು ಕಂಪೇರ್ ಮಾಡಿದ್ವಿ. ಆಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಅನ್ನು ಕಂಪೇರ್ ಮಾಡಿದ್ವಿ. ಈಗ ಒಟ್ಟಾರೆ ಈ ವಿಡಿಯೋನ ನೋಡಿದಾಗ ನಿಮ್ಗೆ ಯಾವ ಮೈಕ್ರೋಫೋನ್ ಅದ ಆಡಿಯೋ ಚೆನ್ನಾಗಿ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಅಂತ ತಿಳ್ಕೊತ, ಆಮೇಲೆ ಈ ವಿಡಿಯೋ ಮಾಡುವಂತ ಉದ್ದೇಶ ಈ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡೋದಲ್ಲ, ಬಟ್ ಯೂಸ್ ಮಾಡ್ಲಿಕ್ಕೆ, ಆಮೇಲೆ ನೀವು ಚೆನ್ನಾಗಿರುವಂತ ಮೈಕ್ರೋಫೋನ್ ಅನ್ನ ಹುಡುಕ್ತಾ ಇದ್ರೆ ಇದು ಸಹಾಯ ಆಗ್ಲಿ ಅಂತಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆದ್ರೆ ಈ ವಿಡಿಯೋ ಮಾಡುವಂತ ಉದ್ದೇಶ ಈ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡೋದು ಆಗಿಲ್ಲ. ಈ ಕೇವಲ ಮಾಹಿತಿಗಾಗಿ ಮಾಡಿದಂತ ವಿಡಿಯೋ ಆಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಾನು ಈಗೇನ್ ರೆಕಾರ್ಡ್ ಮಾಡಿದ್ದೀನಿ ನೇರವಾಗಿ ಅಪ್ಲೋಡ್ ಮಾಡ್ತೀನಿ. ಯಾವುದೇ ಎಡಿಟ್ ಮಾಡಿಲ್ಲ, ಅನ್ಎಡಿಟೆಡ್ ವಿಡಿಯೋ ಆಗಿದೆ. ಇದನ್ನ ಡೈರೆಕ್ಟ್ ಆಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಅವಧಿ ದೊಡ್ಡದಾಗಿದ್ದಕ್ಕೆ ಕ್ಷಮಿಸ್ಬೇಕು. ಮತ್ತೊಮ್ಮೆ ತಮಗೆ ಧನ್ಯವಾದವನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.